ಬಿಗ್ ಬಾಸ್ 92ನೇ ಸಂಚಿಕೆ ರೆಹಮಾನ್, ಶ್ರುತಿ ಮತ್ತು ಪೂಜಾ ಡಿಸ್ಕಷನ್ ಇಂದ ಸ್ಟಾರ್ಟ್ ಆಗುತ್ತದೆ. 3 ಜನ ಮುಂದಿನ ವಾರ ಬಿಗ್ ಬಾಸ್ ಮುಗ್ದಿರುತ್ತದೆ, ನಾವೆಲ್ಲ ಈ ಮನೆಯನ್ನು ತುಂಬಾ ಮಿಸ್ ಮಾಡಿಕೊಳ್ತೇವೆ ಎಂದು ಮಾತನಾಡಿಕೊಳ್ತಾರೆ. ನಂತರ ಬಿಗ್ ಬಾಸ್ ಈ ವಾರ ಕ್ಯಾಪ್ಟನ್ ಆಯ್ಕೆ ಅಥವಾ ನಾಮಿನೇಷನ್ ಯಾವುದೂ ಇರುವುದಿಲ್ಲ ಎಂದು ಹೇಳ್ತಾರೆ ಮತ್ತು ಮನೆಯ ಪ್ರತಿಸ್ಪರ್ಧಿಗಳು ವೀಕ್ಷಕರ ವೋಟ್ ಗೆಲ್ಲಲು, ತಮ್ಮ ಬಗ್ಗೆ ಹೇಳಿಕೊಳ್ಳಲು ಮತ್ತು ವೀಕ್ಷಕರು ಯಾಕೆ ವೋಟ್ ಮಾಡಬೇಕೆಂದು ವಿವರಿಸಲು ಅವಕಾಶ ಕೊಡ್ತಾರೆ. ಅದರ ಪ್ರಕಾರ ಪ್ರತಿಯೊಬ್ಬರು ತಾವು ಮನೆಯ ಸದಸ್ಯರಿಗಿಂತ ಉತ್ತಮ ಎಂದು ವಿವರಿಸುತ್ತಾರೆ. ಮೊದಲು ಆನಂದ್ ಬಂದು ತಮ್ಮ ತಾಳ್ಮೆ ಮತ್ತು ಟಾಸ್ ಮಾಡಿದ ಬಗ್ಗೆ ಹೇಳಿಕೊಂಡರೆ, ಚಂದನ್ ತಾನು 98 ದಿನ ಇದ್ದದ್ದೇ ತನಗೆ ಸಿಕ್ಕ ದೊಡ್ಡ ಗೆಲುವು ಎಂದು ಹೇಳ್ತಾರೆ. ರೆಹಮಾನ್ ತಾವು ನ್ಯೂಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಬಗ್ಗೆ, ಟಾಸ್ಗೆ ತಮ್ಮ 100% ಎಫರ್ಟ್ ಕೊಟ್ಟ ಬಗ್ಗೆ ಹೇಳ್ತಾರೆ. ನಂತರ ಬಂದ ಶ್ರುತಿ 25 ವರ್ಷದ ತಮ್ಮ ವೃತ್ತಿ ಬದುಕಿಗೆ ಬಿಗ್ ಬಾಸ್ ವೇದಿಕೆಯಿಂದ ಸಾರ್ಥಕತೆ ಸಿಗಲಿ ಎಂದು ಅಪೇಕ್ಷಿಸುತ್ತಾರೆ. ತಮ್ಮ ಬದುಕನ್ನು ಗೆಲ್ಲಿಸಿ ಎಂದು ಶ್ರುತಿ ಕೇಳಿಕೊಳ್ತಾರೆ. ನಂತರ ಬಂದ ಪೂಜಾ, ತನಗೆ ಮನಸ್ಸಿಗೆ ಬಂದದ್ದು ಬಾಯಿಗೆ ಬರುತ್ತದೆ, ಐ ಆಮ್ ಎ ಸ್ಟ್ರೇಟ್ ಗರ್ಲ್ ಎಂದು ಪೂಜಾ ಹೇಳ್ತಾರೆ ಮತ್ತು ತಮ್ಮ ಅರ್ಹತೆ ಜಾಸ್ತಿ ಎಂದು ಬೇರೆ ಬೇರೆ ಕಾರಣಗಳನ್ನು ಪೂಜಾ ಕೊಡ್ತಾರೆ. ಕೊನೆಯದಾಗಿ ಈ ಹಂತಕ್ಕೆ ಬರುವುದೇ ತಮ್ಮೆಲ್ಲರ ಗೆಲುವು ಎಂದು ಪೂಜಾ ಗಾಂಧಿ ಮಾತು ಮುಗಿಸ್ತಾರೆ. ಅದಾದ ಮೇಲೆ ಚಂದನ್ ಪೂಜಾ ಬಗ್ಗೆ ಆನಂದ್ ಹತ್ರ ಮಾತನಾಡಿಕೊಂಡರೆ, ಪೂಜಾ ರೆಹಮಾನ್ ಹತ್ರ ಚಂದನ್ ಬಗ್ಗೆ ಮಾತನಾಡುತ್ತಾರೆ.